ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣದ ವಿರುದ್ಧ ಬಿಜೆಪಿ ಕಿಡಿ. ರಾಮದುರ್ಗ್ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತರಲು ಹೊರಟಿರುವ ವಿವಾದಾತ್ಮಕ ದ್ವೇಷ ಭಾಷಣ ಮಸೂದೆ ವಿರುದ್ಧ ಇಂದು ಬಿಜೆಪಿ ರಾಮದುರ್ಗ್ ಮಂಡಲ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ವಿರೋಧ ಪಕ್ಷಗಳ ಮತ್ತು ಜನಸಾಮಾನ್ಯರ ಧ್ವನಿಯನ್ನು ಹತ್ತಿಕ್ಕಲು ಸರ್ಕಾರ ತರುತ್ತಿರುವ ಈ ಕರಾಳ ಮಸೂದೆಯನ್ನು ಕೂಡಲೇ ರದ್ದುಗೊಳಿಸಬೇಕೆಂದು ಆಗ್ರಹಿಸಿ ಮಾನ್ಯ ತಹಶೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ನಮ್ಮ ಆಗ್ರಹಗಳು: ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲಿನ ಗದಾಪ್ರಹಾರ ನಿಲ್ಲಲಿ. ದ್ವೇಷದ ರಾಜಕಾರಣಕ್ಕಾಗಿ ಕಾನೂನು ದುರ್ಬಳಕೆ ಮಾಡುವುದನ್ನು ಕೈಬಿಡಿ. ಪ್ರಜಾಪ್ರಭುತ್ವ ವಿರೋಧಿ ಮಸೂದೆ ತಕ್ಷಣವೇ ರದ್ದಾಗಲಿ. ಈ ಸಂದರ್ಭದಲ್ಲಿ ಕೆವಿ ಪಾಟೀಲ್ ಮತ್ತು ಪಕ್ಷದ ಮುಖಂಡರು, ಪದಾಧಿಕಾರಿಗಳು ಹಾಗೂ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಸಾಜಿದ್ ಇನಾಮದಾರ್. ಪ್ರತಿಯೊಬ್ಬ ಮನುಷ್ಯನ ವಾಕ್ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅದರ ವಿರುದ್ಧವಾಗಿ ಅವರ ಕಾಯ್ದೆಯನ್ನ ಏನು ಜಾರಿ ಮಾಡಲಿಕ್ಕೆ ಹೊರಟಿದ್ದಾರೆ, ಅದರ ವಿರುದ್ಧವಾಗಿ ನಾವು ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಏನು ಸಂವಿಧಾನವನ್ನು ಕೊಟ್ಟರು, ಪ್ರತಿಯೊಬ್ಬ ಮನುಷ್ಯನಿಗೆ ಮಾತನಾಡುವಂತ ವಾಕ್ ಸ್ವಾತಂತ್ರ್ಯವನ್ನ ಕೊಟ್ಟರು. ಅದರ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ ನೀತಿಯನ್ನ ಅಳವಡಿಸಿಕೊಂಡು ಆ ಕಾನೂನನ್ನ ಜಾರಿಗೆ ತರ್ತಾ ಇದೆ. ಅದರ ವಿರುದ್ಧವಾಗಿ ನಾವೆಲ್ಲರೂ ಇವತ್ತು ಭಾರತೀಯ ಜನತಾ ಪಕ್ಷ ರಾಮದುರ್ಗ ಮಂಡಳದಿಂದ ನಾವು ಪ್ರತಿಭಟನೆ ಮಾಡ್ಕೊಂಡ ಮುಖಾಂತರ ಪ್ರತಿಯೊಬ್ಬ ಜನರಿಗೆ ಅದರ ವಿಷಯವನ್ನ ತಿಳಿಸುವುದರ ಮುಖಾಂತರ ಈ ದುಷ್ಟ ಸರ್ಕಾರದ ವಿರುದ್ಧ ನಾವೆಲ್ಲರೂ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಕಳೆದ ಅಧಿವೇಶನದಲ್ಲೂ ಸಹ ಸಾಕಷ್ಟು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಗಳೇನೆ ಆಯ್ತು. ಹೌದು, ಇದು ಕೂಡ ಕೇವಲ ಸಾಂಕೇತಿಕವಾಗಿ ಕಾರ್ಯಕ್ರಮ, ಇದನ್ನ ಮಾಡಬೇಕು. ಸಂವಿಧಾನ ಏನು ಸುವರ್ಣಸೌಧ ಕಟ್ಟಿಸಿದೀವಿ, ಆದ ಉದ್ದೇಶವನ್ನು ಇಟ್ಟುಕೊಂಡು ಯಡಿಯೂರಪ್ಪನವರು ನಮ್ಮ ಬಿಜೆಪಿ ಸರ್ಕಾರ ಮಹದಾಸೆಯನ್ನು ಇಟ್ಕೊಂಡು ಇವತ್ತು ಉತ್ತರ ಕರ್ನಾಟಕ ಹಾಗೂ ಅನ್ಯಾಯಗಳನ್ನ ಹೊರದೂಡಿಸಬೇಕು, ಅವನು ಹೋಗಲಾಡಿಸಬೇಕಂತ ತಿಳ್ಕೊಂಡಂತ ಏನು ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ಪ್ರಾರಂಭ ಮಾಡ್ಲಿಕ್ಕೆ ಸುವರ್ಣಸೌಧವನ್ನ ಕಟ್ಟಿದ್ರು. ಆ ಕಟ್ಟಿದಂತ ಒಂದು ಸಂದರ್ಭದಲ್ಲಿ ಇವತ್ತು ನೀವು ನೋಡ್ತಾ ಇದ್ದೀರಿ ಯಾವ ತರ ಕಾರ್ಯಕ್ರಮಗಳಾಗ್ತಾವ. ಕೇವಲ ಬರೇ ತಮ್ಮ ಕೇವಲ ಅಧಿಕಾರ ಪಡೆಯೋದ್ರ ಪ್ರಕಾರ ನಾನು ಸಿಎಂ ಆಗ್ಬೇಕು ಬರೀ ಇದೇ ಚರ್ಚೆ ಆಗ್ತಾ ಇದೆ ಹೊತ್ತಾಗಿ. ಬರೇ ಡಿನ್ನರ್ ಪಾರ್ಟಿ, ಮತ್ತೊಂದು ಪಾರ್ಟಿ, ಇದನ್ನು ಮಾಡೋದ್ರ ಮುಖಾಂತರ ಉತ್ತರ ಕರ್ನಾಟಕದ ಯಾವ ಸಮಸ್ಯೆಗಳನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ. ವಿರೋಧ ಪಕ್ಷವಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಸಾಕಷ್ಟು ವಿಷಯಗಳನ್ನ ತಂದರೂ ಕೂಡ ಅವ್ರನ್ನ ಬಾಯಿ ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ಬಹಳ ದುರದೃಷ್ಟಕರ ಅಂತ ನಾವು ಭಾವಿಸ್ತಾ ಇದ್ದೀವಿ. ಮತ್ತು ಅದನ್ನು ಕೂಡ ನಾವು ಇವತ್ತು ಭಾರತೀಯ ಜನತಾ ಪಕ್ಷ ರಾಮದುರ್ಗ ಮಂಡಳದಿಂದ ಖಂಡನೆ ಮಾಡ್ತಾ ಇದ್ದೀವಿ. ಇವತ್ತು ಕರ್ನಾಟಕದಾದ್ಯಂತ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ವಾಕ್ ಸ್ವಾತಂತ್ರ್ಯ ನಮಗೆ ಸಂವಿಧಾನದ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಅದರ ಆರ್ಟಿಕಲ್ 19(1) ಮತ್ತು 2 ಇವೆರಡರ ಪ್ರಕಾರ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಪ್ರತಿಯೊಬ್ಬರಿಗೂ ಮಾತಾಡುವಂತ ಹಕ್ಕನ್ನ ಕಿತ್ಕೊಂಡು ಅವ್ರು ಮಾಡದಿರುವಂತ ಒಂದು ಭ್ರಷ್ಟಾಚಾರವನ್ನ ಕೇಳುವಂತ ಅಧಿಕಾರವನ್ನ ಕಸ್ಕೊಳ್ಳುವಂತ ಹುನ್ನಾರ ನಡೀತಾ ಇದೆ. ಹೊರತಾಗಿ ಇಲ್ಲಿ ಯಾವ ನಮ್ಮ ಸಾರ್ವಜನಿಕರ ಪ್ರಜೆಗಾಗಿ ಇಲ್ಲಿ ಉತ್ತಮವಾದಂತ ಒಂದು ಒಳ್ಳೆ ಅಧಿಕಾರವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲ. ಯಾಕಂದ್ರೆ ಮುಂಬರುವ ದಿನಮಾನಗಳಲ್ಲಿ ನಾವು ಪ್ರಶ್ನೆಗಳನ್ನ ಕೇಳ್ತೀವಿ, ಅದಕ್ಕೆ ಅವರು ಸಮರ್ಥವಾಗಿ ಉತ್ತರವನ್ನು ಕೊಡ್ಬೇಕಾಗುತ್ತೆ ಅನ್ನುವಂತ ಒಂದು ವಿಚಾರಧಾರೆಯನ್ನು ಇಟ್ಕೊಂಡು ಅವರ ಸರ್ಕಾರ ಈಗ 2.5 ವರ್ಷಗಳ ಕಡೆಯಿಂದ ಏನ್ ನಡೀತಾ ಇದೆ ಅಂದ್ರೆ ಕೇವಲ ಭ್ರಷ್ಟಾಚಾರದ ಸಾಲುಗಳೇ ಆಗಿದ್ದಾವೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ನಾವು ಇದನ್ನೆಲ್ಲಾನು ಪ್ರಶ್ನೆ ಮಾಡ್ತೀವಿ, ಸಾರ್ವಜನಿಕರಿಗೆ ಇವ್ರು ಮಾಡ್ತಿರುವಂತ ಹುನ್ನಾರವನ್ನ ತಿಳಿಸ್ತೀವಿ ಅನ್ನುವಂತ ಒಂದು ವಿಚಾರಧಾರೆಯನ್ನು ಇಟ್ಕೊಂಡು ಅದನ್ನ ಹತ್ತಿಕ್ಕುವಂತ ಕೆಲಸಕ್ಕಾಗಿ ಈ ಒಂದು ವಿಧೇಯಕವನ್ನ ತಂದಿದ್ದಾರೆ ಅಂತ ಸ್ಪಷ್ಟಪಡಿಸ್ತೇನೆ. ಫೆಬ್ರವರಿ ಮತ್ತು ಮಾರ್ಚ್ ಗೃಹಲಕ್ಷ್ಮಿ ಹಾಕಿಲ್ಲ, ತಾವು ಕೂಡ ಒಬ್ಬರ ಗೃಹಲಕ್ಷ್ಮಿ. ಇದರ ವಿರುದ್ಧ ಸಾಕಷ್ಟು ಸದನದಲ್ಲಿ ಚರ್ಚೆ ಆದ್ರೂ ಕೂಡ ಇನ್ನೂ ಸಹ ಅದರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತಾ ಇಲ್ಲ. ತಾವು ಬಿಜೆಪಿಯಿಂದ ಅದ್ರ ಬಗ್ಗೆ ಯಾವ ರೀತಿ ನಾವು ಬಿಜೆಪಿಯವರಾಗಿ ಯಾವುದೇ ಒಂದು ಈ ತರದೊಂದು ಭ್ರಷ್ಟಾಚಾರ ಆದಾಗ ಅದನ್ನ ಎತ್ತಿ ಹಿಡಿಯುವಂತ ಕೆಲಸ ನಮ್ಮ ಪಕ್ಷದವರು ಅತಿ ಉತ್ತಮವಾಗಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ವಿಷಯದಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ಸದನದಲ್ಲಿ ಮಾತನ್ನು ಕೂಡ ಹೇಳಿದ್ರು. ಅದರ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವು ಮೊದಲು ಕೊಟ್ಟಿದೀವಿ ಅಂತ ಹೇಳಿದ್ರು, ಆಮೇಲೆ ಅದನ್ನ ಸದನದಲ್ಲೇ ತಪ್ಪೊಪ್ಕೊಂಡಿದ್ದಾರೆ. ಏನ್ ಮಾಡ್ಬೇಕಂತ ವಿಚಾರ ಮಾಡಿದ್ದಾರೆ ಅಂತಂದ್ರೆ ಈ ಒಂದು 2 ತಿಂಗಳದ ಅಂದ್ರೆ ಮುಂದಿನ ತಿಂಗಳದನ್ನ ಹಾಕಿ 2 ತಿಂಗಳದನ್ನ ತಿನ್ಬೇಕು ಅನ್ನೋಂತ ವಿಚಾರ ಮಾಡ್ಕೊಂಡಿದ್ದಿರ್ಬೋದು. ಏನು ಅವರ ವಿಚಾರ ಏನಿದಾವೆ ಕೇವಲ ಭ್ರಷ್ಟಾಚಾರವಾಗಿ ಮಾಡ್ತಿದ್ದಾರೆ. ಹೆಣ್ಮಕ್ಳಿಗೆ ನಾವು ಕೊಡ್ತಿದೀವಿ ಅಂತ ಬಾಯಿಗೆ ಮೊಸರನ್ನ ಒರೆಸುವಂತ ಕೆಲಸ ಮಾಡ್ತಾ ಇದಾರೆ ಅಂತ ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೊಡ್ತಿದೀವಿ, ಆದ್ರೆ ಅದು ಸರಿಯಾಗಿ ಯಾರಿಗೂ ಸಿಗ್ತಿದೆ, ಯಾರಿಗ್ ಸಿಗ್ತಿಲ್ಲ ಅನ್ನುವಂಥದ್ದು ಮಾಹಿತಿ ಇಲ್ಲ. ನಾವ್ ಎಷ್ಟು ಕೊಟ್ಟಿದೀವಿ ಅದರದ್ದು ಕೂಡ ಮಾಹಿತಿ ಇಲ್ಲ. ಸದನದಲ್ಲಿ ತಾವೇ ಅವರು ಒಬ್ಬರು ಸಚಿವೆಯಾಗಿ ಅವರೇ ಕೂಡ ನಾನು ಇದನ್ನ ಒಪ್ಕೊಂತೀನಿ ಅಂತ ಹೇಳಿದ್ದಾರೆ. ಆದ್ರೆ ನಿಜವಾಗ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು
ರಾಜೀನಾಮೆ ಕೊಡ್ಬೇಕು. ಯಾಕೆ ಅಂದ್ರೆ ರಾಜ್ಯದ ಜನತೆಗೆ ನಾವು ಏನೋ ಒಂದು ಭರವಸೆ ಕೊಟ್ಟಿದ್ದೀವಿ ಆದ್ರೆ ಅದು ಅವ್ರ ಮನೆ ತನಕ ಮುಟ್ತಾ ಇದೆಯಾ ಅನ್ನುವಂತ ವಿಚಾರಧಾರೆ ನಮ್ಗೆ ಇರ್ಬೇಕಾಗಿತ್ತು. ಆ ಒಂದು ಮಿನಿಸ್ಟರ್ ಆಗಿನೂ ಅವ್ರಿಗೆ ಅದ್ರದ್ದು ಲಕ್ಷ್ಯ ಇಲ್ಲ ಅಂತಂದ್ರೆ ನಿಜವಾಗ್ಲೂ ಇದು ಖಂಡನೀಯ ಅಂತ ಹೇಳ್ತೀನಿ. ಹಾಗಾಗಿ ಅವರು ಈ ಹುದ್ದೆಗೆ ಅವ್ರು ಲಾಯಕ್ ಇಲ್ಲ ಅಂತಾನೆ ಹೇಳ್ತೇನೆ. ಹಾಗಾಗಿ ಅವರು ಈ ಒಂದು ಹುದ್ದೆಗೆ ರಾಜೀನಾಮೆ ಕೊಟ್ರೆ ಒಳ್ಳೇದು. ಯಾಕಂದ್ರೆ ಮುಂಬರೋ ದಿನಗಳಲ್ಲಿ ಮಹಿಳೆಯರಿಗೂ ಮತ್ತೆ ಮಕ್ಕಳಿಗೆ ಬೇಕಾಗುವಂತ ಸೌಲಭ್ಯಗಳಾದ್ರೂ ಬೇರೆಯವರಿಂದ ಸಿಗ್ತದೆ ಅಂತ ಒಂದು ಆಶೆ ಇಟ್ಕೊಂಡು